ಕರಾವಳಿ ಭಾಗದ ಸಚಿವ ಹಾಗೂ ಸಚಿವರ ವಿರುದ್ಧ ಟಾಕ್ ವಾರ್ ಜೋರಾಗಿದೆ. ಹರೀಶ್ ಪೂಂಜಾ ಸೀರಿಯಲ್ ಅಫೆಂಡರ್ ಎಂಬ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಹರೀಶ್ ಪೂಂಜಾ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ದಿನೇಶ್ ಗುಂಡೂರಾವ್ ಬುರ್ಕಾ ಹಾಕಿಕೊಂಡಿರುವ ಲವ್ ಜಿಹಾದ್ಗೆ ಒಳಪಟ್ಟಿರುವ ವ್ಯಕ್ತಿ. ಹಾಗಾಗಿ ದಿನೇಶ್ ಗುಂಡೂರಾವ್ಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಮೇಲೆ ಪ್ರೀತಿ ಜಾಸ್ತಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಿಂದೂಗಳ ಹತ್ಯೆ ಆದ್ರೆ ದೊಡ್ಡ ಸುದ್ದಿ ಆಗುತ್ತೆ. ಮುಸಲ್ಮಾನರ ಗುಂಡೂರಾವ್ ಇನ್ನಷ್ಟು ತಿಳಿದುಕೊಳ್ಬೇಕು. ರಿವರ್ಸ್ ಲವ್ ಜಿಹಾದ್ ಆಗಿರುವ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗೋದು ನಮ್ಮ ಜಿಲ್ಲೆಯ ದುರ್ದೈವ. ದಿನೇಶ್ ಗುಂಡೂರಾವ್ ಇಸ್ಲಾಂ ಧರ್ಮದ ಮಹಿಳೆಯನ್ನ ಮದುವೆಯಾಗಿದ್ದಾರೆ. ಯಾವಾಗ್ಲೂ ಹಿಂದೂ ಹುಡುಗಿಯರನ್ನ ಮುಸಲ್ಮಾನ ಹುಡುಗರು ಲವ್ ಜಿಹಾದ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಉಲ್ಟಾ ಆಗಿದೆ. ದಿನೇಶ್ ಗುಂಡೂರಾವ್ರನ್ನ ಅವರ ಹೆಂಡತಿ ಲವ್ ಜಿಹಾದ್ಗೆ ಒಳಪಡಿಸುವ ಕೆಲಸ ಮಾಡಿದ್ದಾರೆ. ಹೀಗಾಗಿ ಹಿಂದೂಗಳ ಭಾವನೆ ಬಗ್ಗೆ ಅವರಿಗೆ ಶ್ರದ್ಧೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ವಾಗ್ದಾಳಿ ನಡೆಸಿದ್ರು. ಸುಹಾಸ್ ಹತ್ಯೆ ಪ್ರಕರಣ ಎನ್ಐಗೆ ವಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪ್ರಕರಣ ಎನ್ಐಗೆ ವಹಿಸೋದಕ್ಕೆ ಸಚಿವ ಪರಮೇಶ್ವರ್ ಯಾಕೆ ಭಯ ಪಡ್ತಾ ಇದ್ದಾರೆ ಅಂತ ಬ್ರಿಜೇಶ್ ಚೌಟ ಪ್ರಶ್ನಿಸಿದ್ರು. ತನಿಖೆಯ ಮೊದಲೇ ಸುಹಾಸ್ ರೌಡಿ ಶೀಟರ್ ಕ್ರಿಮಿನಲ್ ಚಟುವಟಿಕೆಗಾಗಿ ಕೊಲೆ ಆಗಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಎನ್ಐಎ ತನಿಖೆಗೆ ಹಿಂದೇಟು ಹಾಕ್ತಾ ಇರೋದು ಅನುಮಾನ ಆತಂಕಕ್ಕೆ ಕಾರಣವಾಗಿದೆ ಅಂತ ಬ್ರಿಜೇಶ್ ಚೌಟ ಕಿಡಿಕಾರಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ 2013ರ ನಂತರ ಟಿಪ್ಪು ಆಗಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಹಿಂದೂಗಳ ಮಾರಣ ಹೋಮ ಮಾಡೋದಕ್ಕೆ ಸಿದ್ದರಾಮಯ್ಯ ಆಡಳಿತ ದುರ್ಬಳಕೆ ಮಾಡ್ತಿದ್ದಾರೆ. ಫಾಸಿಲ್ ಹತ್ಯೆ ಆದಾಗ ಸಿದ್ದರಾಮಯ್ಯ 25 ಲಕ್ಷ ನೀಡಿದ್ರು. ಸರ್ಕಾರ ಕೊಟ್ಟ ದುಡ್ಡಿನಲ್ಲೇ ಸುಪಾರಿ ಕೊಟ್ಟು ಸುಹಾಸ್ ಹತ್ಯೆ ಅಂತ ಶೋಭಾ ಕರಂದ್ಲಾಜೆ ಆರೋಪಿಸಿದ್ರು. ಸಚಿವ ಜಮೀರ್ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಕೋಮು ಗಲಭೆಗೆ ಸಚಿವ ಜಮೀರ್ ಕಾರಣ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ರು. ನೀನು ಮೊದಲು ಕೋಮು ಪ್ರಚೋದನೆ ಮಾಡೋದನ್ನ ಬಿಡು ಅಂತ ವ್ಯಂಗ್ಯವಾಡಿದ್ರು. ಜಮೀರ್ ಬೂಟಾಟಿಕೆಗೋಸ್ಕರ ಪ್ರಚಾರಕ್ಕಾಗಿ ದೊಂಬರಾಟ ಮಾಡ್ತಾರೆ. ಕೋಮು ಗಲಭೆ ಸೃಷ್ಟಿ ಮಾಡೋದ್ ಬಿಟ್ಟು ಬೇಡ ಅಂತ ಏಕವಚನದಲ್ಲೇ ಎಂಪಿ ರೇಣುಕಾಚಾರ್ಯ ವ್ಯಂಗ್ಯವಾಡಿದ್ರು. ನಾವು ಸಿಎಂಗೆ ಕೆಪಿಎಸ್ಸಿ ಲೋಪದ ಬಗ್ಗೆ ಕೇಳಿದ್ರೆ ಅವರು ಮಹದಾಯಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದ್ರೆ ಮೆಣಸಿನಕಾಯಿ ಉರಿದಂತೆ ಆಗುತ್ತೆ. ಸಿದ್ದರಾಮಯ್ಯ ಅವರದ್ದು ಅಯೋಗ್ಯತನದ ಭಂಡತನದ ಪರಮಾವಧಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹದಾಯಿ ವಿಚಾರದಲ್ಲಿ ಕೇಂದ್ರ ನಿರ್ಲಕ್ಷ್ಯ ಅಂತ ಸಿಎಂ ಪದೇ ಪದೇ ಆರೋಪ ಮಾಡ್ತಾರೆ. ನಮ್ಮ ಯಾವ ಪ್ರಶ್ನೆಗೂ ಸಿಎಂ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಪ್ರಶ್ನೆಗಳನ್ನ ಡೈವರ್ಟ್ ಮಾಡ್ತಿದ್ದಾರೆ. 1970ರಿಂದ ಮಹದಾಯಿ ವಿಚಾರ ವೇಗ ಪಡೆದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ನಿಮ್ಮದೇ ಸರ್ಕಾರವಿತ್ತು. ಯಾಕೆ ಅವರು ಮಹದಾಯಿ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.